ನನ್ನ ಸೋಲನ್ನು ಗಣನೆಗೆ ತಗೊಳ್ಳುತ್ತೇನೆ. ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಸರ್ಕಾರವನ್ನು ತರುವಂತ ಜವಾಬ್ದಾರಿಯನ್ನು ಹೊತ್ತು ತಾನು ಸೋತರೂ ತಲೆ ಕೆಡಿಸ್ಕೊಂಡಿದ್ದೇನೆ, ಮಂತ್ರಿ ಆಗಿದ್ರು ತಲೆ ಕೆಡಿಸ್ಕೊಂಡು ನಿಧಾನವಾಗಿ ಅವರಿಗೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿ. ನಂತರ 2018ನೇ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾಗಿದ್ದ ಸರ್ಕಾರ ನಮ್ಮದೇ ಆದಂತಹ ಮಿಸ್ಟೇಕ್ ಇರೋದ್ರಿಂದ ಸೋತೋದ್ರೆ ಅದು 80 ಸ್ಥಾನಗಳನ್ನ ಗೆಲ್ಲಿಸೋದಕ್ಕೆ ಅವರು ನಾಯಕತ್ವವನ್ನು ಕೊಟ್ಟರು ಸಿದ್ದರಾಮಯ್ಯ ಜೊತೆಗೆ. ಸೊ ಅವರು ನಮ್ಮ ಮುಂದೆ ಇದ್ದಾರೆ, ಇವತ್ತು ಗೃಹಮಂತ್ರಿಗಳಾಗಿದ್ದಾರೆ. ನಮ್ಮ ಜೊತೆಯಲ್ಲಿ ನಮ್ಮ ನಾರಾಯಣ ಸ್ವಾಮಿ ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಫೈರ್ ಬ್ರ್ಯಾಂಡ್ ವಿಷಯ ಏನಿದೆ, ರಾಜೀನಾಮೆ ಆಗಲ್ಲ, ಆಗಲ್ಲ. ನಾನು ಹೇಳಿದ್ರು, ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ರು, ಹಣ ಇನ್ನೂ ಸ್ವಲ್ಪ ಅಂತ ನುಗ್ಗಿ ಕೊಡ್ತಾರೆ ವಿಷಯ ಅಂತ. ಸರಿಯಾಗಿದೆ ಅಂತ ಹೇಳಿದ್ರೆ ಮಾತಾಡಲ್ಲ, ಸರಿಯಾಗಿದೆ ಅಂದ್ರೆ ಸುಮ್ಮನಾಗಲ್ಲ. ಸೊ ನಮಗೆ ಸಂತೋಷ, ನಮ್ಮ ಸಹೋದರ ಶಾಸಕ ನಾರಾಯಣ ಸ್ವಾಮಿ ಅವರು ಹೋರಾಟದ ಪ್ರವೃತ್ತಿ ಮುಖಾಂತರ ತನ್ನ ಶಾಸಕನ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಯಶಸ್ವಿಯಾಗಿ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಸುವರ್ಣ ಅವರು MA ಗ್ರಾಜ್ಯುಯೇಟ್ ವಿದ್ಯಾವಂತರು. ಆನೇಕಲ್ನಲ್ಲಿ ಒಟ್ಟು 3 ಸಾರಿ ಸುವರ್ಣ 3 ಸಾರಿ ಶಾಸಕರಾಗಿ ಆಯ್ಕೆಯಾಗಿ ಅವರು ಹೋರಾಟವನ್ನು ಮಾಡ್ತಾರೆ. ಗಿಲಾಟಿ ಮಾಡೋದು ಕಡಿಮೆ, ಸಾಲ್ಪಾಗಿ ಮಾತಾಡ್ತಾರೆ, ಬಾಟ ಕೇಳಿದ್ರೆ ಅದು ವಿಷಯನ ಸರಿಯಾಗಿ ಹೇಳ್ತಾರೆ. ನಮ್ಮ ಜೊತೆಗೆ ನಮ್ಮ ಸಹೋದರ ಮಾಜಿ ಮೇಯರ್ ಅವರು ಮತ್ತು ಈಗ ಅಂಬೇಡ್ಕರ್ ಸಂಘದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಂಪತ್ ಕುಮಾರ್ ಇದ್ದಾರೆ. ಅತಿ ಹಿಂದುಳಿದ ವರ್ಗಗಳು ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಪರಿಣಾಮಕಾರಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿದವರು ನಮ್ಮ ಮಾಜಿ MLC, ಕಡಿಮೆ ಅವಧಿಗೆ MLC ಕೊಟ್ಟಿದ್ದವ್ರಿಗೆ 1.5 ವರ್ಷ ಅಷ್ಟೇ. ಅವರಿಗೆ MLA ಆಗುವ, ಮಂತ್ರಿ ಆಗುವ ಎಲ್ಲ ಯೋಗ್ಯತೆ ಸಾಮರ್ಥ್ಯ ಇದ್ರು ಇನ್ನೂ ಅವಕಾಶ ಸಿಗಿಲ್ಲ, ಮುಂದೆ ಸಿಗುತ್ತೆ. ನಮ್ಮ ವೇಣುಗೋಪಾಲ್ ಅವರು ಇದ್ದಾರೆ. ಹಾಗೇನೆ ನಮ್ಮ ಪಕ್ಷದ ನಮ್ಮ ಮುಖಂಡರಾದಂಥ ರುದ್ರಮುನಿ ಅವರು ಇದ್ದಾರೆ. ನಮ್ಮ ಮುಖಂಡರು ಅಂತ ಹೇಳಿದೆ ಅವರು, ನಾವು ಅವರಿಂದ ಫಾಲೋ ಮಾಡೋದು. ಏನ್ ಸಿಗ್ರಪ್ಪ, ರುದ್ರಮುನಿ ಅವರು ಲೀಡರ್ ಬಂದ್ರೆ ಎಲ್ಲ ಮುಖದಲ್ಲಿ ನಗು ಬರೋದು. ಆಮೇಲೆ ನಮ್ಮ ಯುವ ಮುಖಂಡರು ಮುದ್ದು ಗಂಗಾಧರ್, ನಮ್ಮ ವಿಜಯ್ ಕುಮಾರ್, ನಮ್ಮ ಪಕ್ಷದ ಚಿಂತಕರು ಸಂಪತ್ತ ಹೇಳಿದೆ. ಆಮೇಲೆ ವಿಜಯಲಕ್ಷ್ಮಿ, ಸೋಮಶೇಖರ್ ಅವರು, ನಮ್ಮ ನಾಗರಾಜ್ ಪಕ್ಕದಲ್ಲಿರೋರು, ರಾಮಯ್ಯ ಗಲಾಟೆನ ಸರಿತ. ಆಮೇಲೆ ಈ ಕಡೆ ಮೋಹನ್ ರಾಜ್ ಅವರು, ಮತ್ತು ವಕೀಲ್ ಪ್ರಸನ್ನ ಅವರು, ಲಕ್ಷ್ಮಿ ಅವರು, ಮತ್ತು ಕೆಳಗಡೆ ಎಲ್ಲ ನಮ್ಮ ಸಮಾಜದ ಇತರ ಸಮಾಜದ ಎಲ್ಲ ಮುಖಂಡರುಗಳೇ, ಲೋಕಮಿತ್ರರೇ, ಪತ್ರಿಕಾ ಮತ್ತು ಮಾಧ್ಯಮದ ಸ್ನೇಹಿತರೇ, ಮಹಿಳೆಯರೇ, ಚುನಾವಣೆಗೆ ಸಂಬಂಧಪಟ್ಟಂತ ನೀವೆಲ್ಲ 2023ರಲ್ಲಿ ಎಲ್ಲರನ್ನು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಗೆಲ್ಲಿಸಿದ್ರಿ ಅಲ್ವಾ? 100ಕ್ಕೆ 100 ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟು ಶಿವಶಂಕರಪ್ಪ ಗೆಲ್ಲಿಸಿದ್ರಿ. ಒಂದು ಚುನಾವಣೆಯನ್ನು ಗೆಲ್ಲಿಸೋದು ಎಷ್ಟು ಅವಧಿಗೆ? 5 ವರ್ಷಕ್ಕೆ. ಈಗ ಪುನಃ ಯಾಕೆ ಚುನಾವಣೆ ಬಂತು? ಅವರು ಅಕಾಲಿಕ ಮರಣ. ನೀವು ಕೊಟ್ಟಿದ್ದು 5 ವರ್ಷಕ್ಕೆ, ನಿಮ್ಮ ಅಧಿಕಾರ ಮಠನಾಗಿ ಇನ್ನೂ 2 ವರ್ಷ ಬಾಕಿ ಇದೆ. ಹೋದ ಸಾರಿ 100ಕ್ಕೆ 100 ನೀವು ಕೊಟ್ಟ ಮೇಲೆ ಮತ್ತೆ ಅದನ್ನ 2 ವರ್ಷ ರಿನ್ಯೂವಲ್ ಮಾಡ್ಕೊಡ್ಬೇಕಲ್ಲ. ದಯವಿಟ್ಟು ರಿನ್ಯೂವಲ್ ಮಾಡಿಕೊಡಿ. ಕಟ್ಟ ಕಾಂಗ್ರೆಸ್ಸಿನ ಫ್ಯಾಮಿಲಿ ಅವರು, ಕಟ್ಟ ಕಾಂಗ್ರೆಸ್ಸಿನ ಫ್ಯಾಮಿಲಿ. ಕಾಂಗ್ರೆಸ್ ಅಂದ್ರೇನು? ಕಾಂಗ್ರೆಸ್ ಅಂದ್ರೆ ಒಂದು ಚಳುವಳಿ. ಕಾಂಗ್ರೆಸ್ ಅಂದ್ರೆ ಒಂದು ಚಳುವಳಿ, ಇಟ್ ಇಸ್ ಅ ಮೂವ್ಮೆಂಟ್. ಕಾಂಗ್ರೆಸ್ ಅಂದ್ರೆ ಬದಲಾವಣೆ, ಅಂದ್ರೆ ಇಟ್ಸ್ ಫಾರ್ ಚೇಂಜ್, ಎ ಮೂವ್ಮೆಂಟ್ ಅಂಡ್ ಫಾರ್ ಎ ಚೇಂಜ್. ಚಳುವಳಿ ಮತ್ತು ಬದಲಾವಣೆಗೋಸ್ಕರ. ಬದಲಾವಣೆ ಏನು? ಚಳುವಳಿ ಏನು? ಈ ದೇಶದ ಸಂಪತ್ತು ಎಲ್ಲರಿಗೆ ಹಂಚಿಕೆ ಆಗಬೇಕು, ಕೋಮು ಸೌಹಾರ್ದತೆ ಇರಬೇಕು,
ಅಸ್ಪೃಶ್ಯತೆ ನಿವಾರಣೆ ಆಗಬೇಕು. ನಮ್ಮ ದೇಶದ ಆಡಳಿತದ ಎಲ್ಲ ಮೊದಲುಗಳು ಜಾರಿಯಾಗಿ ಎಲ್ಲ ಜನರು ಸಮೃದ್ಧಿಯಿಂದ ಬದುಕುವಂತ ವಾತಾವರಣ ಸೃಷ್ಟಿಯಾಗಿದೆ. ಇದು ಚಳುವಳಿಯ ಮೂಲ ಉದ್ದೇಶ ಮತ್ತು ಗುರಿ. ಇದರ ನೇತೃತ್ವ ವಹಿಸಿದವರು ಕಾಂಗ್ರೆಸ್ನವರು. ಇದರ ನೇತೃತ್ವ ವಹಿಸಿದವರು ಯಾರು? ಕಾಂಗ್ರೆಸ್. ಈಗ ಕಾಂಗ್ರೆಸ್ ನೇತೃತ್ವ ದೇಶದಲ್ಲಿ ಯಾರ ಕೈಲಿದೆ? ಖರ್ಗೆ ಅವರ ಕೈಯಲ್ಲಿ. ಖರ್ಗೆ ಅವರ ಕೈಲಿದ್ರೆ ಏನು? ಚಳುವಳಿ ಮಾಡಬೇಕು, ಹೋರಾಟ ಮಾಡಬೇಕು. ದೇಶದಲ್ಲಿ ಚಳುವಳಿ ಮಾಡೋರು, ಹೋರಾಟ ಮಾಡೋರು ಯಾರು? ಅಂಬೇಡ್ಕರ್ ವಾದಿಗಳು ಮತ್ತು ಅಂಬೇಡ್ಕರ್ ವಾದ. ಬದಲಾವಣೆ, ಹೋರಾಟ, ಸಂಘರ್ಷ, ಸಾಮಾಜಿಕ ನ್ಯಾಯ ಇದನ್ನೆಲ್ಲ ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥವ್ರು ಯಾರು? ಅಂಬೇಡ್ಕರ್ ವಾದ ಮತ್ತು ಅಂಬೇಡ್ಕರ್ ವಾದಿಗಳು. ಅವರು ಯಾರೇ ಇರ್ಬೋದು, ಇವರು ಒಂದು ಕ್ಯಾಸ್ಟಿಗೆ ಸೀಮಿತ ಆಗಿಲ್ಲ. ಉತ್ತರ ಪ್ರದೇಶದಲ್ಲಿ ಇಡೀ ಚಮ್ಮಾರ ಸಮಾಜ ಕಟ್ಟ ಅಂಬೇಡ್ಕರ್ ವಾದಿಗಳು, 100ಕ್ಕೆ 100 ಅಂಬೇಡ್ಕರ್ ವಾದಿಗಳು. ಅಂಬೇಡ್ಕರ್ ವಾದವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತೇಳಿ ಮತೀಯವಾದ, ಜಾತಿವಾದ ಪ್ರಯತ್ನ ಮಾಡ್ತಾ ಇದೆ. ಆ ಮತೀಯವಾದ ಮತ್ತು ಜಾತಿವಾದ ಅಡಕವಾಗಿರೋದು ಬಿಜೆಪಿಯ ಕಾರ್ಯತಂತ್ರದಲ್ಲಿ, RSನ ಹಿಡನ್ ಅಜೆಂಡಾದಲ್ಲಿ. ನಿಮಗೆ ನೋಡಿ, ಈಗ ಅವರು ಸುಮಾರು ಬಿಜೆಪಿ ಸರ್ಕಾರ ಬಂದು ಕರ್ನಾಟಕದಲ್ಲೂ ಬಂತು, ದೇಶದಲ್ಲೂ ಇದೆ. 1 ಲಕ್ಷ ಉದ್ಯೋಗಗಳು ಬ್ಯಾಕ್ಲಾಗ್ ಇದ್ದಾವೆ ಕೇಂದ್ರ ಸರ್ಕಾರದ್ದು. 1 ಲಕ್ಷ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಒಂದನ್ನಾದ್ರೂ ತುಂಬಬೇಕು ಅಂತ ಯಾರು ಮಾತಾಡಿದಾರ? ತುಂಬಾ ಪ್ರಯತ್ನಗಳು ಇದ್ದಾವ. 53 ಲಕ್ಷ ಕೋಟಿ ಕೇಂದ್ರದ ಬಜೆಟ್. ದೇಶದಲ್ಲಿ 28% SC ST ಜನಸಂಖ್ಯೆ ಇದೆ. 53 ಲಕ್ಷ ಬಜೆಟ್ ಅಲ್ಲಿ, ಕೋಟಿ ಲಕ್ಷದಲ್ಲಿ 28% SC ST ಜನರಿಗೆ SCP DSP ಕಾಯ್ದೆ ಮಾಡಿದ್ರೆ ಎಷ್ಟು ಲಕ್ಷ ಕೋಟಿ ಕೊಡಬೇಕು? ಕೇವಲ 5% ಹಣ ಅಷ್ಟೇ ಕೊಟ್ಟಿದ್ದಾರೆ. ಯಾವ ರಾಜ್ಯವು SCP DSP ಕಾಯ್ದೆ ಮಾಡಿಲ್ಲ. SCP ಅಂದ್ರೆ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್, ವಿಶೇಷ ಘಟಕ ಯೋಜನೆ. SCP ಪರಿಶಿಷ್ಟರ ವಿಶೇಷ ಘಟಕ ಯೋಜನೆ. TSP ಅಂದ್ರೆ ಟ್ರೈಬಲ್ ಸಬ್ ಪ್ಲಾನ್, ಪರಿಶಿಷ್ಟರ ಉಪಯೋಜನೆ. ಇದನ್ನ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಈ ಜನರಿಗೆ ವಿಶೇಷವಾದಂತ ಆರ್ಥಿಕ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ. PTCL ಲ್ಯಾಂಡ್, ದರ್ಖಾಸ್ ಲ್ಯಾಂಡ್, ಸರ್ಕಾರದ ಜಮೀನಿದ್ದಾಗ ಸರ್ಕಾರದ ಜಮೀನನ್ನ 50% ಜಮೀನು SC ST ಹೋಗ್ಬೇಕು ಅಂತ ಕಾನೂನು ಮಾಡಿದ್ರು. ಅದರಲ್ಲೇ ಬೇಕಾದಷ್ಟು ಜನ ದರ್ಖಾಸ್ತಲ್ಲಿ PTCL ಅಲ್ಲಿ ಭೂಮಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈ ತರದ ಆಲೋಚನೆ ಬಿಜೆಪಿಯ ಕನಸು ಮನಸ್ಸನ್ನು ಬರೋದೇ ಇಲ್ಲ. ಯಾಕೆ ಬರಲ್ಲ ಅಂದ್ರೆ, ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ನಂಬಿಕೆನೇ ಇಲ್ಲ. ಏನಿಲ್ಲ? ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆನೇ ಇಲ್ಲ. ಅವರ ನಂಬಿಕೆ ಏನು? ಈ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದು. ಸಂವಿಧಾನ ಬದಲಾವಣೆ ಮಾಡಬೇಕಂತ ದೊಡ್ಡ ಗಾಳಿ ಬೀಸ್ತಾ ಇದ್ದಾಗ ಕರ್ನಾಟಕದಲ್ಲಿ ಪರಮೇಶ್ವರ್ ಅವರು, ನಾನು, ಸಿದ್ದರಾಮಯ್ಯನವರು ಏನ್ ಮಾಡಿದ್ವಿ? ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆ ಓದ್ಬೇಕೆಲ್ಲ ಕಡೆ ಮಾಡಿಲ್ವ? ಇದರಿಂದ ಸಂವಿಧಾನದಲ್ಲಿ ಏನಿದೆ, ಯಾರಿದೆ, ಯಾರು ಮಾಡಬೇಕು, ಎಲ್ಲ ಅರಿವುಗಳನ್ನು ಮೂಡಿಸುವಂತ ಕೆಲಸ ಮಾಡಿ. ನೀವು ನೋಡಿದ್ದೀರಿ, ಭಾರತ ದೇಶ ಅಥವಾ ಪ್ರಪಂಚದ ಇತಿಹಾಸದಲ್ಲಿ
4,000 ಕಿಲೋಮೀಟರ್ನ ಪಾದಯಾತ್ರದಲ್ಲಿ ಯಾರಾದರೂ ಮಾಡಿದ್ರು ನೋಡಿದಿಲ್ಲ? ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಮೂಲೆಗೆ ಸುತ್ತಿ ಜನಜೀವನವನ್ನು SC, ST, ಬ್ಯಾಕ್ವರ್ಡ್, ಮೈನಾರಿಟಿ, ವಿಮೆನ್, ಲೇಬರ್, ಅಗ್ರಿಕಲ್ಚರ್, ಟ್ರೈಬಲ್ ಪೀಪಲ್ ಎಲ್ಲರ ಜೊತೆಯಲ್ಲಿ ಸಂವಾದ ಮಾಡಿ ಅವರ ಕಷ್ಟಗಳನ್ನು ಅರಿತು ಸಮಸ್ಯೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಸಂವಿಧಾನವನ್ನು ಹಿಡ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಅವರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಖರ್ಗೆ ಸಾಹೇಬರು ನಮ್ಮ ಪಾರ್ಲಿಮೆಂಟ್ ಅಲ್ಲಿ ವಿರೋಧ ಪಕ್ಷ ನಾಯಕರು ಮೇಲ್ಮನೆಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು. ಅವರು ಚರ್ಚೆಗಳನ್ನು ನೋಡಿ, ಆ ಚರ್ಚೆಗಳನ್ನು ನೋಡಿದಾಗ ಬಿಜೆಪಿ ಸರ್ಕಾರ ಆಡಳಿತದಿಂದ ಇಷ್ಟು ಅನ್ಯಾಯ ಆಗ್ತಾ ಇದೆ ದೇಶಕ್ಕೆ, ದೇಶದ ಜನರಿಗೆ ಇಷ್ಟನ್ನು ಯೋಚನೆ ಮಾಡಿ. ಉದಾಹರಣೆಗೆ ಮನ್ರೇಗಾ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆ, ಇದನ್ನು ಮಾಡಿದವರು ಮನಮೋಹನ್ ಸಿಂಗ್ ರವರು, UPA ಸರ್ಕಾರ. ಇದ್ರ ಹೆಸರನ್ನೇ ಬದಲಾವಣೆ ಮಾಡಿಬಿಟ್ರು. ರಾಮ್ಜಿ, BBG ರಾಮ್ಜಿ, ವಿಕಸಿತ ಭಾರತ್ ಓಕೆ ಚೇಂಜ್ ಮಾಡುದು. ಯಾಕೆ ಚೇಂಜ್ ಮಾಡಿದ್ರು? ಮಹಾತ್ಮ ಗಾಂಧಿ ಅವರು ಕೊಂದಾಕಿದ್ರು, ಅವ್ರ ಹೆಸರನ್ನೇ ತೆಗೆದಾಕ್ಬಿಟ್ಟು ಭೂಪಡೆದಿದ್ದ ಅಂತ ಹೇಳ್ತಾರೆ. ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಗೌರವ ಇರೋದು, ಈ ದೇಶದಲ್ಲಿ ಬುದ್ಧ ಹುಟ್ಟಿದ, ಈ ದೇಶದಲ್ಲಿ ಗಾಂಧಿ ಇದ್ದ, ಈ ದೇಶದಲ್ಲಿ ಅಂಬೇಡ್ಕರ್ ಇದ್ದಾರೆ ಅಂತ ಅಂತಾರಾಷ್ಟ್ರೀಯ ಭಾರತಕ್ಕೆ ಮಾನ್ಯತೆ ಅದನ್ನೇ ತೆಗೆದಾಕಬೇಕು ಅಂತಿದ್ರು ಬಿಜೆಪಿ. ಇದನ್ನ ಅಳಿಸ್ಕೊಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡಿದ್ರು? ಉದ್ಯೋಗ ಭರವಸೆ ಯೋಜನೆಯಲ್ಲಿ ದೇಶದಲ್ಲಿ 12 ಕೋಟಿ ಜನರಿಗೆ ಉದ್ಯೋಗ ಸಿಗ್ತಾ ಇದೆ. ಕೆಲಸ ಮಾಡಿದ್ರು ಸಿಗುತ್ತೆ, ಕಡ್ಡಾಯವಾಗಿ 100 ದಿನ ಒಂದು ವರ್ಷದಲ್ಲಿ ಕೊಡಲೇಬೇಕು ಕೆಲಸನ. ಮತ್ತು ಯಾವುದೇ ಸಮಯದಲ್ಲಿ ಉದ್ಯೋಗ ಇರಬಾರ್ದು ಅಂತಿಲ್ಲ. ಎಲ್ಲಾ ಪಂಚಾಯತ್ಗಳಿಗೂ ಉದ್ಯೋಗ ಭರವಸೆ ಯೋಜನೆ ಕೆಳಗಡೆ ಅವರಿಗೆ ಕೆಲಸವನ್ನು ಕೊಡಬೇಕು ಅಂತ ಕಡ್ಡಾಯ. ಈಗೇನ್ ಮಾಡಿದ್ದಾರೆ? ಕಾಮಗಾರಿ ಇದೆಯಲ್ಲ, ಕೃಷಿ ಚಟುವಟಿಕೆಗಳು 60 ದಿನ ಕೊಡಬೇಕಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಇಲ್ಲ ನಮ್ಮ 60 ಡೇಸ್ ಕೊಡಂಗಿಲ್ಲ. ಪಂಚಾಯತ್ಗಳು ನಾವು ಹೇಳಿದ ಪಂಚಾಯತ್ಗೆ ಅಷ್ಟೇ ಸೆಲೆಕ್ಟ್ ಮಾಡೋದು, ಪಂಚಾಯತ್ ಏನು ಕೊಡಲ್ಲ. ಹಣಕಾಸು ರಾಜ್ಯ ಸರ್ಕಾರ ನೀವು ಕೊಡಬೇಕು 40% ಅಂತ ಹೇಳಿದರು. ಕೇಂದ್ರ ಸರ್ಕಾರ ಇಲ್ಲಿ ಪಂಚಾಯತ್ ರಾಜ್ ಅಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ರು. ಸ್ಥಳೀಯ ಸಂಸ್ಥೆಗಳಿಗೆ ರಾಜಕೀಯ ಅಧಿಕಾರವನ್ನು ಕೊಟ್ಟು ಸ್ವಾಯತ್ತ ಸಂಸ್ಥೆಗಳಲ್ಲಿ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ರು. ಈ ಅಧಿಕಾರ ಹಣಕಾಸಿನ ಅಧಿಕಾರನೂ ಇತ್ತು, ರಾಜಕೀಯ ಅಧಿಕಾರನೂ ಇತ್ತು. ನೇರವಾಗಿ ಕಿತ್ತಾಕ್ಬಿಟ್ರು. ಪಂಚಾಯತ್ ಕೇಳಲೇ ಇಲ್ಲ. ಅಂದ್ರೆ ಸರ್ವಾಧಿಕಾರಿ ಗಣತಂತ್ರದ ವ್ಯವಸ್ಥೆಯಲ್ಲಿ ಸರ್ವಾಧಿಕಾರಿ ಧೋರಣೆ ಮುಖಾಂತರ ನೇರವಾಗಿ ಅವ್ರು ಯಾವ ಬೇಕು ಪಂಚಾಯತ್ ಆಯ್ಕೆ ಮಾಡ್ತಾರೆ. ರಾಜ್ಯ ಸರ್ಕಾರ ದುಡ್ಡು ಕೊಡಬೇಕು ಮತ್ತು 60 ದಿನ ಕೃಷಿ ಚಟುವಟಿಕೆ ಕೆಲಸ ಕೊಡಂಗಿಲ್ಲ. ಇಷ್ಟೆಲ್ಲ ಕಾಯ್ದೆಯನ್ನು ವಿರೂಪಗೊಳಿಸಿ 53% ಮಹಿಳೆಯರು SC, ST, ಬ್ಯಾಕ್ವರ್ಡ್ ಮೈನಾರಿಟಿ ಜನರೇ ಕೆಲಸ ಮಾಡಿದ್ರು. ಇವರು ಯಾಕೆ ಮಾಡಲು ಕಾಯ್ದೆ ಮನಮೋಹನ್ ಸಿಂಗ್ ಅವರು? ದುಡಿಯುವುದು ನಮ್ಮ ಹಕ್ಕು, ಬದುಕುವುದು ನಮ್ಮ ಹಕ್ಕು. ಇದು ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋ ಹಕ್ಕು. ರೈಟ್ ಟು ಲಿವ್ ಅಂಡ್ ರೈಟ್ ಟು ವರ್ಕ್, ಅದು ನಮ್ಮ ಹಕ್ಕು. ಈ ಹಕ್ಕುಗಳನ್ನ ಮೊಟಕುಗೊಳಿಸುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಇಡೀ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ಕಾಂಟ್ರಾಕ್ಟ್ಗಳಿಗೆ ದೊಡ್ಡ ಕಾಂಟ್ರಾಕ್ಟರ್ ಮಾಡೋ ಜೊತೆಗೆ ಇದನ್ನು ಜೋಡಿಸಬೇಕು. ಇಲ್ಲಿ ಯಾವ ಪಂಚಾಯತ್ ನಡೆಯಂಗಿಲ್ಲ, ಕೆಲಸಗಾರದು ನಡೆಯಂಗಿಲ್ಲ, ಯಾವ ಬಡವರಿಗೂ ಕೆಲಸ ಇಲ್ಲ, 53% ಮಹಿಳೆಯರಿಗೂ ನಾಮ. ಇವೆಲ್ಲ ಈ ತರದ ಜನ ವಿರೋಧಿ
ಸಂವಿಧಾನ ವಿರೋಧಿ ಮತ್ತು ಗಣತಂತ್ರದ ರಾಜಕೀಯ ವ್ಯವಸ್ಥೆಗೆ ವಿರುದ್ಧವಾದಂತ ನೀತಿಗಳನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇದನ್ನ ನೋಡ್ತಾ ಕೂತ್ಕೊಂಡ್ರೆ ಅವ್ರು ಹೇಳ್ದಂಗೆ ಓಟ್ ಕೊಟ್ರೆ ನಮ್ದು ಭವಿಷ್ಯ ಹಾಳಾಗುತ್ತೆ. ಅಂಬೇಡ್ಕರ್ ಯಾಕೆ ಓಟ್ ಕೊಡಿಸಿದ್ರು? ಅಂಬೇಡ್ಕರ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ವಯಸ್ಕರಿಗೆ ಮತದಾನ ಕೊಡಬೇಕು ಅಂತ ಹೇಳಿದ್ರು. ಕೊಟ್ಬಿಟ್ಟು ಹೇಳಿದ್ದಾರೆ, ಅವ್ರು ಖುಷಿ ಪಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ತನಕ ರಾಜ ಅರಮನೆ ನುಡ್ತಿದ್ದ, ನಾನು ಎಲ್ಲಾ ಜನರಿಗೆ ನಮ್ಮ ಜನರಿಗೆ ಓಟ್ ಕೊಟ್ಟಿದ್ದೇನೆ, ಇನ್ನು ಮೇಲೆ ಮತಗಟ್ಟೆಯಲ್ಲಿ ಹುಡ್ತಾರೆ ನೋಡಂತ. ಅಂದ್ರೆ ಮತಗಟ್ಟೆಯಲ್ಲಿ ಹುಡ್ಸೋದು ಯಾರ ಪ್ರತಿನಿಧಿಗಳು? ಮತದಾರರು. ಒನ್ ವೋಟ್ ಒನ್ ವ್ಯಾಲ್ಯೂ. ಅದಕ್ಕೆ ಕೃಪಣಾನಿ ಅಂತ ಇನ್ನೊಂದು ದೊಡ್ಡ ಹೇಳಿದ್ರು, ಅಂಬೇಡ್ಕರ್ಗೆ ಭ್ರಮೆ. ಅಂಬೇಡ್ಕರ್ ಅವರೇ, ನೀವೇನು ಓಟ್ ಕೊಟ್ಬಿಟ್ರಿ ಖುಷಿಯಾಗಿ ಇದ್ದೀರಿ, ನಾವು ದುಡ್ಡು ಕೊಟ್ಬಿಟ್ಟು ಖರೀದಿ ಮಾಡ್ಬಿಡ್ತೀವಿ ಓಟ್ ಇಲ್ಲ ಅಂತ ಹೇಳಿದ್ರು ಆಚಾರ್ಯ ಕೃಪಣಾನಿ. ಏನ್ ಮಾಡ್ತೀವಿ ಇದ್ರು? ಏನ್ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಅಂಬೇಡ್ಕರ್ ಓಟ್ ಕೊಟ್ಟು ಅವ್ರೇನ್ ಹೇಳಿದ್ರು? ದುಡ್ಡು ಕೊಟ್ಬಿಟ್ಟು ಕರೀದ್ರು. ಅವ್ರು ಅಂಬೇಡ್ಕರ್ ಏನ್ ಹೇಳಿದ್ರು ವಾಪಸ್ಸು? ಮತದಾರರನ್ನ ದುಡ್ಡು ಕೊಟ್ಟು ಖರೀದಿ ಮಾಡುವಂತ ನಿಮ್ಮ ಮನೋಪ್ರವೃತ್ತಿ ಮುಂದುವರೆದ್ರೆ ಪ್ರಪಂಚದಲ್ಲಿ ನಿಮ್ಮಂತ ದೊಡ್ಡ ಭಿಕ್ಷುಕರು ಯಾರು ಇಲ್ಲ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಬಗರ್, ದಿ ಬಿಗ್ಗೆಸ್ಟ್ ಬಗರ್ ಇನ್ ದಿ ವರ್ಲ್ಡ್ ಅಂತ ಅವ್ರಿಗೆ ಚೀಮಾರಿ ಹಾಕು. ಅಂತ ಜನ ಬಂದಾಗ ನೀವೇನ್ ಹೇಳ್ಬೇಕು? ಏನ್ ಹೇಳ್ಬೇಕು? ಅದಕ್ಕೆ ಬಡಬಗ್ಗರನ್ನ, ಅಸಹಾಯಕರನ್ನ ಉಪಯೋಗಿಸ್ಕೊಂಡು ಅಂಬೇಡ್ಕರ್ ಬದಲಾವಣೆಗೋಸ್ಕರ ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರಲ್ಲ, ಅದನ್ನು ತಿರುಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಹಣದ ಕೈದಲ್ಲಿ ಇಲ್ಲಿ ನಾನು ಇಲ್ಲಿ ಓದಕ್ ಬಂದೆ MBBSಗೆ. ದಾವಣಗೆರೆ ಒಂದು ಸಣ್ಣ ಪಟ್ಟ ಆಗುತ್ತೆ. ತಾಲೂಕು ಹೆಡ್ ಕ್ವಾರ್ಟರ್ಸ್ ಇಲ್ಲ, ಹರಿಹರ ತಾಲೂಕು ಸೇರಿತ್ತು. ಹರಿಹರ ತಾಲೂಕು ಸೇರಿತ್ತು. ಒಂದು ಕಾಲೇಜ ಚಿತ್ರದುರ್ಗ ದಾವಣಗೆರೆ ನಗರ ನಗರಸಭೆ ಆಯಿತು, ವಾಣಿಜ್ಯ ಕೇಂದ್ರ ಆಯಿತು, ಶಿಕ್ಷಣ ಕೇಂದ್ರ ಇತ್ತು, ಆರ್ಥಿಕ ಶೈಕ್ಷಣಿಕವಾಗಿ ಪ್ರಮುಖವಾದಂತ ಕೇಂದ್ರ ಆಯಿತು. ಇದಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಅಪಾರ. ಬೇರೆ ಯಾರು ಬಂದ್ ಮಾಡಿಲ್ಲ ಇದನ್ನು. ಕಾಂಗ್ರೆಸ್ಸಿನ ಕೊಡುಗೆ ಅಪಾರ ಇದೆ. ಅದರ ಕಾಣಿಕೆ ರಂಗನಾಥ್ ಸಾಹೇಬರಿಗೆ ಮತ್ತು ಶಿವಶಂಕರ್ ಅವ್ರ ನಾಯಕತ್ವದಲ್ಲಿ ಇಲ್ಲ ಬೆಳವಣಿಗೆ ಆಗ್ತಿದ್ರು. ನನಗೆ ಗೊತ್ತಿರಂಗೆ ಅವ್ರು ಮಹಾನ್ ನಾಯಕರು ನೋಡಿದ್ರು. ಅಂತ ಒಂದು ಪ್ರದೇಶ ಇದೆ. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ಪರವಾಗಿ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ಕೃಷಿಕರು ಕಾಂಗ್ರೆಸ್ನಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸುರಕ್ಷಿತವಾಗಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಅಧಿವೇಶನ ಆಯ್ತು. ಬೆಳಗಾವಿಯಲ್ಲಿ 100 ವರ್ಷ ಆಯ್ತು ಕಾಂಗ್ರೆಸ್ ಅಧಿವೇಶನ. ಗಾಂಧೀಜಿ ಬಂದ್ರು ಅಂತೇಳಿ ಅಲ್ಲಿ ಏನ್ ರೆಸಲ್ಯೂಷನ್ ಮಾಡಿದ್ರು? ರೆಸಲ್ಯೂಷನ್ ಹೇಳಿದ್ರು, ಜೈ ಬಾಬು, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್. ಈ ಭಾರತ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಜೈ ಬಾಬು, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್ ಹೇಳಿದ್ರೆ ರಾಷ್ಟ್ರಕ್ಕೆ ಎಂತ ಸಂದೇಶವನ್ನ ಕಳಿಸುವಂತ ಐತಿಹಾಸಿಕ ತೀರ್ಮಾನ ಮಾಡಿದೆ ಕಾಂಗ್ರೆಸ್. ಎಂತ ದೊಡ್ಡ ತೀರ್ಮಾನ ಅದು. ಇವತ್ತು ಯಾರು ಸಂವಿಧಾನ ಬದಲಾವಣೆ ಮಾಡಿಸಿ ಅಂತ ಹೇಳಿದ್ರು, ಕರ್ನಾಟಕ ಸರ್ಕಾರದ ಸಂವಿಧಾನ ಪೀಠಿಕೆಯನ್ನು ಕಡ್ಡಾಯ ಓದುವಂತ ತೀರ್ಮಾನ ಮಾಡಿದ್ಮೇಲೆ ಅವರು ಸಂವಿಧಾನ ಪೀಠಿಕೆ ಓದಬೇಕು. ಆ ತರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೇವೆ. ಒಂದು ವೇಳೆ ಇವತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಅವ್ರು ಈ ಕಡೆ ಹೋದ್ರು, ಆ ಕಡೆ ಯಾರು ಎಲ್ಲೂ ಹೋಗಲಿಲ್ಲ. SC, ST, ಬ್ಯಾಕ್ವರ್ಡ್ ಮೈನಾರಿಟಿ, ವಿಮೆನ್, ಲೇಬರ್, ಅಗ್ರಿಕಲ್ಚರ್ ಎಲ್ಲ ಜನರ ಹಿತ ರಕ್ಷಣೆ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಅಡಗಾಗಿದೆ. ಕಾಂಗ್ರೆಸ್ ಸುರಕ್ಷಿತವಾದಂತ ಮನೆ.
ಒಂದು ದೊಡ್ಡ ಆಲದ ಮರ, ಇದರ ನೆರಳುಗಳಿಗೆ ನಾವೆಲ್ಲರೂ ಆಶ್ರಯ ಪಡೆಯಬೇಕು. ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಆ ಕಾರ್ಯಕ್ರಮಗಳನ್ನು ಕೊಡುವಂತ ಕಲೆ ಮಿದುಳು ಕೆಲಸ ಮಾಡಿದ್ದು ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಪರಮೇಶ್ವರ್. ಯಾವ ಜನರಿಗೆ ಏನ್ ಬೇಕು, ಏನ್ ಕಷ್ಟ ಇದೆ, ರಾಜ್ಯದ ಮೂಲಗಳ ಸಮಸ್ಯೆಗಳೇನು, ಪರಿಹಾರಗಳೇನು, ಸರ್ಕಾರ ಬಂದಾಗ ಯಾವ ರಾಜ್ಯಾಂಗ ಬಂದಾಗಿ ಯಾವ ಕೆಲಸ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪಕ್ಷಕ್ಕೆ ವರದಿಯನ್ನ ಪ್ರಣಾಳಿಕೆ ತಯಾರು ಮಾಡಿದ್ರು ನಾವು.